ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ವಿಜಯದಶಮಿ ಅಂಗವಾಗಿ ಕುಟುಂಬ ಸಮೇತ ಶಾಸಕರಿಂದ ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜೆ. ನಗರಸಭೆಯಿಂದ ಗಾಂಧಿ ಜಯಂತಿ, ಗಾಂಧೀಜಿ ಮತ್ತು ಶಾಸ್ತ್ರೀಜಿ ಆದರ್ಶ ಕುರಿತು ಶಾಸಕರ ಮಾತು. ಮೈತ್ರಿ ಪಾಟೀಲ್, ಸವಿತಾ ವಾಸು, ನಾಗಪ್ಪ ಅವರಿಂದ ಗಾಂಧಿ ಮತ್ತು ಶಾಸ್ತ್ರೀಜಿ ಗುಣಗಾನ. ಬಿಜೆಪಿಯಿಂದ ಗಾಂಧಿ ಜಯಂತಿ ಅಂಗವಾಗಿ ಸೇವಾ ಪ್ರಾಕ್ಷಿಕದಡಿ ಖಾದಿ ವಸ್ತ್ರ ಪ್ರದರ್ಶನ ಮತ್ತು ಮಾರಾಟ. ಸೇವಾ ಪ್ರಾಕ್ಷಿಕ ಕುರಿತು ಮೈತ್ರಿ ಪಾಟೀಲ್ ಮತ್ತು ಗಣೇಶ್ ಪ್ರಸಾದ್ ಮಾತು. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಆಯುಧ ಪೂಜೆ ಪ್ರಯುಕ್ತ ಶಸ್ತ್ರಪೂಜೆ. ಈಗ ಸುದ್ದಿಯ ವಿವರ. ವಿಜಯದಶಮಿ ಅಂಗವಾಗಿ ಗುರುವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾರಿಕಾಂಬಾ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಜನತೆಗೆ ಹಬ್ಬದ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ನಾಗೇಂದ್ರ ಕೆಎನ್, ಗಣಪತಿ ಮಂಡಗಳಲ್ಲಿ ಮಧುಮಾಲತಿ, ಜಯರಾಮ್, ಗಿರೀಶ್ ಕೋವಿ, ನವೀನ್, ಕಲಸೆ ಚಂದ್ರಪ್ಪ, ನಾರಾಯಣ ಅರಮನೆಕೇರಿ, ಆನಂದ್ ಭೀಮನೇರಿ ಇನ್ನಿತರರು ಹಾಜರಿದ್ದರು. ವಿಜಯದಶಮಿ ಹಬ್ಬ ಇವತ್ತಿನ ಇದರಲ್ಲಿ ಇಡೀ ನಾಡಿನ ಜನತೆ ಚಾಮುಂಡೇಶ್ವರಿ ಮತ್ತು ಎಲ್ಲ ದೇವತೆಗಳಿಗೂ ಸಹ ಪೂಜೆ ಮಾಡೋ ಮೂಲಕ 11 ದಿವಸದ ಏನು ಇವತ್ತಿನ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಆ ಮಾತಾಯಿ ಇಡೀ ನಾಡನ್ನು ರಕ್ಷಣೆ ಮಾಡೋ ಮೂಲಕ ನಮ್ಮ ತಾಲೂಕಿನ ಜನರಿಗೂ ಸಹ ಎಲ್ಲ ರೀತಿಯ ಸಹಕಾರವನ್ನು ಕೊಡೋ ಮೂಲಕ ಒಳ್ಳೆಯದನ್ನು ಮಾಡಿದ್ದಾರೆ. ಅಹಿಂಸಾ ತತ್ವದ ಮೂಲಕ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ತಮ್ಮ ಸರಳತೆಯಿಂದಲೇ ದೇಶವಾಸಿಗಳ ಮನಗೆದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆದರ್ಶ ನಮಗೆ ಮಾರ್ಗದರ್ಶನವಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ಆವರಣದಲ್ಲಿ ಗುರುವಾರ ನಗರಸಭೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು ಮಾತನಾಡಿದರು. ನಗರಸಭಾ ಸದಸ್ಯರಾದ ಮಧುಮಾಲತಿ, ಗಣಪತಿ ಮಂಡಗಳಲ್ಲಿ ಬಾಲಚಂದ್ರ ಇನ್ನಿತರರು ಹಾಜರಿದ್ದರು. ಇವತ್ತು ಇಡೀ ದೇಶಾದ್ಯಂತ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನಾಚರಣೆ ಆಚರಣೆ. ಬಹುಶಃ ಗಾಂಧೀಜಿಯ ಬಗ್ಗೆ ಹೇಳಕ್ಕೆ ಹೋದರೆ ಈ ದೇಶದಲ್ಲಿ ನಾವು ಎಷ್ಟು ಮಾತಾಡಿದ್ರೂ ಸಾಕಾಗುತ್ತೆ. ಇವತ್ತು ಮೋದಿಜಿಯವರು ಸ್ವಚ್ಛ ಭಾರತ ಅಡಿಯಲ್ಲಿ ಗಾಂಧೀಜಿಯವರನ್ನೇ ಇವತ್ತು ತೆಗೆದುಕೊಂಡು ದೇಶದಲ್ಲಿ ಇವತ್ತು ಸ್ವಚ್ಛ ಭಾರತ ಅಡಿಯಲ್ಲಿ ಇವತ್ತು ದೇಶದ ಒಂದು ಪ್ರಗತಿಗೆ ಅವರ ಒಂದು ಹಾದಿಯನ್ನು ನೋಡ್ತಿದ್ದಾರೆ. ಇವತ್ತು ಹೇಗೆ ಹೇಳ್ತೇನೆ ಅಂತ ಹೇಳಿದ್ರೆ, ಗಾಂಧೀಜಿಯವರು ಯಾವುದೇ ಅಹಿಂಸೆ ಇಲ್ಲದೆ ಸ್ವತಂತ್ರ ತಂದುಕೊಟ್ಟಂಥವ್ರು ಈ ದೇಶಕ್ಕೆ. ಅವರ ಸರಳತೆ, ಅವರ ಇದು ಎಲ್ಲರಿಗೂ ಗೊತ್ತಿರುವಂಥ ಒಬ್ಬ. ಇವತ್ತು ಪೇಪರಲ್ಲಿ ನೋಡೋದು ನಾನು, ಗಾಂಧೀಜಿಯವರು ಹೇಗೆ ಬೇಕಾದ್ರೂ ಬದುಕಬೋದಿತ್ತು ಅಂತೇಳಿ. ಅವರು ಫಸ್ಟ್ ಹೋದಾಗ ಪ್ಯಾಂಟ್ ಶೂಟ್ ಹಾಕೊಂಡು ಹೊರದೇಶದಲ್ಲಿ ಹೋದಾಗ, ಅದ ನಂತರ ಬಂದ ನಂತರ ಅವರು ಹಾಕಿರೋದೇ ಏನು ಅದು ಎಂತ ಹೇಳ್ತಾರೆ ಅದಕ್ಕೆ, ಧೋತಿ ಅಷ್ಟೇ ಹಾಕಿರೋದು. ಅಂದರೆ ತ್ಯಾಗ ಮಾಡಿ ದೇಶದಗೋಸ್ಕರ ಹೋರಾಟ ಮಾಡಬೇಕು, ಈ ದೇಶಕ್ಕೆ ಪ್ರಜಾಪ್ರಭುತ್ವ ತರಬೇಕು, ಸ್ವತಂತ್ರ ತರಬೇಕು ಅನ್ನೋ ದೃಷ್ಟಿಯಲ್ಲಿ ತಮ್ಮ ತ್ಯಾಗವನ್ನು ಮಾಡಿ ಇವತ್ತು ನಮಗೆ ಸ್ವತಂತ್ರ ತಂದುಕೊಟ್ಟ ಮಹಾನಾಯಕರು. ಅದರಲ್ಲಿ ಏನಾಗಿದೆ, ಗಾಂಧೀಜಿಯವರ ಬಗ್ಗೆ ಇಷ್ಟೆಲ್ಲ ಇದ್ದರೂ ಸಹ ದೇಶದಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ನಡೀತದೆ. ಗಾಂಧೀಜಿ ಬಗ್ಗೆ ಕೆಲವರು ಕೆಟ್ಟದಾಗಿ ಮಾತಾಡೋದು, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋದು, ಇವೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ. ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರನೂ ಇದೆಯಾ ಅನ್ನೋದು ಬರುತ್ತೆ. ಯಾಕಂದರೆ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟ ಮಹನೀಯರ ಬಗ್ಗೆನೂ ಮಾತಾಡೋರಂತರೂ ಇರ್ತಾರೆ ಅನ್ನೋದು ಬೇಜಾರು. ಅದಾಗಬಾರ್ದು. ಯಾರೇ ಇರ್ಬೋದು, ದೇಶಕ್ಕೆ ಹೋರಾದ್ರೆ ಇವತ್ತು ಯಾವುದೇ ಈ ದೇಶಕ್ಕಾಗಿ ಯಾರ್ಯಾರು ತ್ಯಾಗ ಮಾಡಿದ್ದಾರೆ, ಯಾರ್ಯಾರು ದೇಶಕ್ಕಾಗಿ ಇವತ್ತು ಅಧಿಕಾರವನ್ನು ಮಾಡಿದ್ದಾರೆ, ಅವ್ರು ಯಾರ ಬಗ್ಗೆನೂ ಟೀಕೆ ಮಾಡೋಕ್ಕೆ ಹೋಗಬಾರ್ದು. ಇವತ್ತು ಹಾಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಹೇಳೋಂಗಿಲ್ಲ ಬಿಡಿ. ಅವರು ಸಹ ಇವತ್ತು ದೇಶದ ಪ್ರಧಾನಿಯಾಗಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಪ್ರಧಾನಿಗಳನ್ನು ಮಾಡಿ, ಯಾವುದೋ ಒಂದು ರೈಲ್ವೆ ಆಕ್ಸಿಡೆಂಟ್ ಅಂತ ಹೇಳಿ ಸಣ್ಣ ಘಟನೆ ಅಂತ ಸಹ ಅವರು ಅವತ್ತು ರಾಜೀನಾಮೆ ಕೊಟ್ಟಂಥ ನಿರ್ದೇಶನಗಳನ್ನು ಇಟ್ಕೊಂಡಿದೆ. ಹಾಗಾಗಿ ಭವ್ಯ ಭಾರತದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ ಮಹಾನ್ ನಾಯಕರನ್ನು ಇವತ್ತು ನೆನಪು ಮಾಡಿಕೊಂಡಿರುವಂಥದ್ದಲ್ಲಿ ಗಾಂಧೀಜಿಯವರು. ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತರ ಅಡಿಯಲ್ಲಿ ಇವತ್ತು ಭಾರತ ದೇಶದಲ್ಲಿ ನಾವು ನಡ್ಕೊಂಡು ಹೋಗೋದು ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅವರೆಲ್ಲರ ಸಹಕಾರ ಇಲ್ಲದೆ ಹೋದರೆ, ಅವರೆಲ್ಲರ ಹೋರಾಟ ಇಲ್ಲದೆ ಹೋದರೆ ನಮ್ಗೆ ಇವತ್ತು ಸ್ವಾತಂತ್ರ್ಯ ಬರ್ತಿರಲಿಲ್ಲ, ಬ್ರಿಟಿಷರು ಬಿಟ್ಕೊಡ್ತಾ ಇರಲಿಲ್ಲ. ಅದರಲ್ಲೂ ಅಹಿಂಸೆ ರಹಿತ, ಅಂದರೆ ಅಹಿಂಸೆ ಇಲ್ಲದೇ ಹೋರಾಟ ಮಾಡಿರುವಂಥದ್ದು ದೇಶದಲ್ಲಿ ಅದೇ ಸಾಮಾನ್ಯ ವಿಚಾರ ಅಲ್ಲ. ಹಾಗಾಗಿ ಅಂಥ ಒಬ್ಬ ಮಹಾನ್ ನಾಯಕನ ನೆನಪು ಮಾಡುವ ವಿಚಾರದಲ್ಲಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ನೆನಪು ಮಾಡಿಕೊಳ್ತಾ ಇದೆ. ಹಾಗೆ ಇವತ್ತು ಕರ್ನಾಟಕ ಸರ್ಕಾರವೂ ಸಹ ಇವತ್ತು ಈ ರೀತಿಯ ಅವರ ಒಂದು ಆಚರಣೆ ಮಾಡಬೇಕಂತ ಎಲ್ಲ ಆದೇಶವನ್ನು ಕೊಟ್ಟಿದೆ. ಇವತ್ತು ನಗರಸಭೆ ವತಿಯಿಂದ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗೌರವ ಸದಸ್ಯರು ಎಲ್ಲರೂ
ಸೇರಿ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ಮಾಡಿ ಇವತ್ತು ಮಾಲಾರ್ಪಣೆ ಮಾಡೋ ಮೂಲಕ ಗಾಂಧೀಜಿಯವರ ನೆನಪು ಮಾಡ್ಕೊಂಡಿದ್ವಿ. ನಮಗೆ ಅವರ ತತ್ವ ಆದರ್ಶಗಳನ್ನು ಜಾಸ್ತಿ ಮೈಗೂಡ್ಸೋಕ್ಕೆ ಅಷ್ಟು ಆಗಲಿಲ್ಲ ಅಂದರೂ ಸಹ ಅವರ ಆದರ್ಶಗಳನ್ನು ತಿಳ್ಕೊಳ್ಳೋ ಮಟ್ಟಿಗಾದರೂ ನಾವು ಹೋಗಬೇಕು ಅನ್ನೋದೊಂದು ಆಸೆ ಅಷ್ಟೇ. ಇಟ್ಟರೆ ನಾವೇನು ಮಾಡಿರ್ತೀವಿ ಯಾಕಂದರೆ ಅಂಥ ಆ ಮಹಾನ್ ವ್ಯಕ್ತಿಯನ್ನು ನಾವು ಇವತ್ತು ದೇಶದ ದರ್ಶನ ಮತ್ತು ರಾಜಗುರು ಮಟ್ಟದಲ್ಲಿ ಅವರು ಸಮಾಜದವರಾಗಿರೋದ್ರಿಂದ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿದ್ರು. ಆದರೂ ನಾನು ನನ್ನ ಪ್ರೀತಿಯ ಏನು ಇವರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಮತ್ತು ಗಾಂಧೀಜಿ ಜಯಂತಿ ಮುಗಿಸ್ಕೊಂಡೇ ನಾನು ಹೋಗೋದು ಅಂತೇಳಿ ಆಗಮಿಸಿ ಅದು ಉಪಸ್ಥಿತರಿದ್ದಾರೆ, ಅವರಿಗೆ ನಾನು ಸ್ವಾಗತ ಕೊಡ್ತೇನೆ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರು ಸವಿತಾ ವಾಸುರವರು ಅವರು ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ಜವಾಬ್ದಾರಿಯುತವಾಗಿ ಅಂದರೆ ನಾನು ಜವಾಬ್ದಾರಿ ಅದು ಅವರಿಗೆ ಗೌರವ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತೇಳಿ ತಾವು ಇಲ್ಲಿ ಆಗಮಿಸಿದ್ದೀನಿ ಮೇಡಮ್, ನಿಮಗೆ ನಾನು ಸ್ವಾಗತ ಕೊಡ್ತೇನೆ. ಹಾಗೆ ನಮ್ಮ ನಗರಸಭೆಯ ಸದಸ್ಯರು ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಗಳ ಗಣಪತಿಯವರು ಬಂದಿದ್ದಾರೆ, ಅವರಿಗೆ ಸ್ವಾಗತ ಕೊಡ್ತೇನೆ. ನಮ್ಮ ನಗರಸಭೆಯ ಸಹೋದರಿ ಸದಸ್ಯನಿ ಮಾಲತಿ ಮೇಡಮ್ ಬಂದಿದ್ದಾರೆ, ಮಧುಮಾಲತಿ ಮೇಡಮ್, ಅವರಿಗೆ ಸ್ವಾಗತ ಕೊಡ್ತೇನೆ. ಹಾಗೆಯೇ ನಮ್ಮ ಸಾಗರ ತಾಲೂಕಿನಲ್ಲಿ ಹಿರಿಯರು, ಮಾಜಿ APMC ಅಧ್ಯಕ್ಷರು, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಈಗೂ ಒಂದು ಜನರಲ್ಲಿ ಹುಡುಗರಾಗಿ ಅಂತ ಎಲ್ಲ ಒಂದು ನಗುಮುಖದಿಂದ ಎಲ್ಲರೊಂದಿಗೂ ಬಾಳ್ವೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಹಿರಿಯ ಅಣ್ಣ ನಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ, ನಮ್ಮ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೊಡ್ತಾ ನಾನೀಗ ಸ್ವಾಗತ ಭಾಷಣ ಮುಗಿಸ್ತೇನೆ. ಈಗ ಎಲ್ಲ ನನ್ನ ಅಧಿಕಾರಿಗಳು ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ನಮಗೆ ಸ್ವತಂತ್ರವನ್ನ ತಂದುಕೊಡ್ಲಿಲ್ಲ ಅಂತಂದಿದ್ರೆ ನಾವಿವತ್ತು ಸ್ವತಂತ್ರವಾಗಿರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ದೇಶವನ್ನ ಮುನ್ನಡೆಸೋದ್ರಲ್ಲಿ ಪ್ರಧಾನಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯಾವ ರೀತಿಯಾಗಿ ದೇಶವನ್ನ ಮುನ್ನಡೆಸಬೇಕು ಅನ್ನೋದನ್ನ ತಂದುಕೊಟ್ಟಂತವರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದ್ರು, ಅಹಿಂಸೆಯನ್ನ ಅಂದ್ರೆ ತ್ಯಜಿಸಬೇಕು ಅಂತ ಹೇಳ್ಬಿಟ್ಟು ಹೋರಾಟವನ್ನ ಹೇಗೆ ಮಾಡೋದು ಅನ್ನೋದನ್ನ ಜನತೆಗೆ ತಿಳಿಸಿಕೊಟ್ಟಂತವರು ಮಹಾತ್ಮ ಗಾಂಧೀಜಿಯವರು. ಅವರ ತತ್ವಗಳನ್ನು ನಾವೆಲ್ಲರೂ ಕೂಡ ಗಾಂಧಿ ಜಯಂತಿಯನ್ನ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ, ಆದ್ರೆ ಅವರ ಸಿದ್ಧಾಂತವನ್ನ ತತ್ವಗಳನ್ನ ನಾವೆಲ್ಲರೂ ಕೂಡ ಒಂದು ಚೂರಾದ್ರೂ ಕೂಡ ಅಳವಡಿಸಬೇಕು, ನಮ್ಮ ಜೀವನದಲ್ಲೂ ಕೂಡ ನಾವು ಅಳವಡಿಸ್ಕೋಬೇಕು ಅನ್ನೋದು ನಮ್ಮ ಅವರ ಒಂದು ತತ್ವದಿಂದ ಗೊತ್ತಾಗ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನೆಯ ಈಗ ಇದ್ದಂತಹ ನರೇಂದ್ರ ಮೋದಿಜಿಯವರು ಕೂಡ ಗಾಂಧೀಜಿಯ ಒಂದು ಸ್ವಚ್ಛ ಭಾರತ ಏನು ಅವರು ಗಾಂಧೀಜಿಯವರು ಹಾಕೊಟ್ಟಿದ್ರು ಅದನ್ನ ಇವತ್ತು ಕೂಡ ಸ್ವಚ್ಛ ಭಾರತವನ್ನ ಮಾಡೋದ್ರಲ್ಲಿ ಎಲ್ಲ ಜನತೆಗೆ ಒಂದು ಸಂದೇಶವನ್ನ ಕೊಟ್ಟು ಸ್ವಚ್ಛ ಭಾರತವನ್ನು ಮಾಡ್ತಿದ್ದಾರೆ. ಅದಕ್ಕೆ ಸಹಕಾರವನ್ನು ನೀಡತಕ್ಕಂಥವರು ನರೇಂದ್ರ ಮೋದಿಜಿಯವರು. ಗಾಂಧಿ ಜಯಂತಿಯ ಪ್ರಯುಕ್ತ ಅವರು ಇವಾಗ ನಮಗೆ ಅನೇಕ ಸೇವಾ ಪ್ರಾಕ್ಷಿಕ ಮೂಲಕ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಗಿಡ ನೆಡೋದಿರ್ಬೋದು, ರಕ್ತದಾನ ಶಿಬಿರದಿರ್ಬೋದು, ಸ್ವಚ್ಛತಾ ಅಭಿಯಾನ ಇರ್ಬೋದು. ಇವತ್ತು ಕೂಡ ಈಗ 11 ಗಂಟೆಗೆ ಖಾದಿ ಅಹಿಂಸೆ ಮಾರ್ಗವಾಗಿ ಅದ್ರ ಮೂಲಕನೇ ಹೋಗಬೇಕು, ಹಿಂಸೆ ಆಗಬಾರ್ದು ಯಾರಿಗೆ ಅಂತ ಆ ರೀತಿ ಯೋಚನೆ ಇತ್ತು. ತುಂಬ ಸತ್ಯಾಗ್ರಹಗಳನ್ನು ಸಹ ಮಾಡಿದ್ರು, ಉಪವಾಸ ಸತ್ಯಾಗ್ರಹ ಮಾಡಿದ್ರು, ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು. ರಾಷ್ಟ್ರಪಿತ ಎನ್ನುವಂಥ ಬಿರುದು ಸಹ ನಮ್ಮ ಮಹಾತ್ಮ ಗಾಂಧಿಗಿದೆ. ಎಲ್ಲರೂ ಗಾಂಧಿ ತಾತ ಅಂತ ಹೇಳ್ತಾರೆ. ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು. ಹಾಗೆ ಬಿಜೆಪಿ ಸೇವಾ ಪ್ರಾಕ್ಷಿಕ ಮೂಲಕ ಸಾಮಾಜಿಕ ಚಟುವಟಿಕೆ ರಾಜಕೀಯಕ್ಕಿಂತ ಮಿಗಿಲು ಎನ್ನುವುದನ್ನು ತೋರಿಸಿಕೊಟ್ಟಿದೆ ಎಂದು ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ತಿಳಿಸಿದರು. ಸಾಗರದ ಬಿಜೆಪಿ ನಗರ ಘಟಕದ ವತಿಯಿಂದ ಗುರುವಾರ ಸೇವಾ ಪ್ರಾಕ್ಷಿಕ ಅಂಗವಾಗಿ ಏರ್ಪಡಿಸಿದ್ದ ಖಾದಿ ಬಟ್ಟೆ ಪ್ರದರ್ಶನ ಮತ್ತು ಮಾರಾಟವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಗರ ಮಂಡಲ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಮಾತನಾಡಿದರು. ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯ ವಿ ಮಹೇಶ್, ಪ್ರಮುಖರಾದ ಸಂತೋಷ್ ಶೇಟ್, ಸತೀಶ್ ಕೆ, ಪ್ರವೀಣ್, ಶಿವಶಂಕರ್, ರಾಯಲ್ ಸಂತೋಷ್, ಗೋಪಾಲ್, ಯಶೋದಮ್ಮ ಇನ್ನಿತರರು ಹಾಜರಿದ್ದರು. ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಸಾಗರ ನಗರ ಮಂಡಲ ವತಿಯಿಂದ ಖಾದಿ ಮೇಳದ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಗರ ಮಂಡಲ ಅಧ್ಯಕ್ಷರಾದಂಥ ಗಣೇಶ್ ಪ್ರಸಾದ್ರವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಸತೀಶ್ ಮಗುವೀರವರೇ ಹಾಗೂ ರಾಯಲ್ ಸಂತೋಷ್ರವರೇ ಹಾಗೂ ಬಂದಿರತಕ್ಕಂಥ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಪರಶುರಾಮ್ ಅವರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳೇ, ಸದಸ್ಯರುಗಳೇ ಹಾಗೂ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರು. ಈ ರೀತಿಯಾಗಿ ನಮಗೆ ಈ ಭಾರತೀಯ ಜನತಾ ಪಾರ್ಟಿಯಿಂದ ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಅಂದರೆ ಸೇವಾ ಪ್ರಾಕ್ಷಿಕ್ ಅಂತ ಹೇಳಿ
ಕಾರ್ಯಕ್ರಮಗಳನ್ನು ಕೊಟ್ಟು ಪ್ರತಿದಿನ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಸ್ವಚ್ಛತೆ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಹೀಗೆ ಅನೇಕ ಕಾರ್ಯಕ್ರಮಗಳು. ಇವತ್ತು ಖಾದಿ ಮೇಳ, ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಗಾಂಧೀಜಿಯವರ ಅಂದರೆ ತತ್ವಗಳನ್ನು ಮೋದಿಜಿಯವರು ಸ್ವಚ್ಛ ಭಾರತವನ್ನು ಆಗಿನ ದಿನದಲ್ಲಿ ಗಾಂಧೀಜಿಯವರು ಏನು ಘೋಷಣೆ ಮಾಡಿದರು ಅದನ್ನು ಮುಂದುವರಿಸಿಕೊಂಡು ನಮ್ಮ ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಂತಹ ಮಹಾನ್ ನಾಯಕ ನಮ್ಮ ನರೇಂದ್ರ ಮೋದಿಜಿಯವರು ಅವರ ನಾಯಕತ್ವದಲ್ಲಿ ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಭಾರತೀಯ ಜನತಾ ಪಕ್ಷ ಕಾರ್ಯಕ್ರಮದ ಉದ್ಘಾಟಕರು ಸಹೋದರಿಯಾಗಿರ್ತಕ್ಕಂಥ ಮೈತ್ರಿ ಪಾಟೀಲ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಸವಿತಾ ವಾಸು ಅವರೇ, ನಮ್ಮ ಪಕ್ಷದ ಎಲ್ಲ ಸ್ತರದ ಪದಾಧಿಕಾರಿಗಳೇ ಮತ್ತು ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಕೂಡ ದಸರಾ ಹಬ್ಬದ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರಲಿಕ್ಕೆ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸೆಪ್ಟೆಂಬರ್ 17ರಿಂದ ಹಿಡಿದು ಅಕ್ಟೋಬರ್ 2ರವರೆಗೆ ಅಂದರೆ 15 ದಿನಗಳ ಕಾಲ ವಿವಿಧ ಜನೋಪಯೋಗಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಘೋಷಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ರಕ್ತದಾನ ಶಿಬಿರ ಯುವ ಮೋರ್ಚಾದ ವತಿಯಿಂದ ಸುಮಾರು 130ಕ್ಕೂ ಹೆಚ್ಚು ರಕ್ತದ ಯೂನಿಟ್ಗಳನ್ನು ಸಂಗ್ರಹಿಸಲಾಗಿದೆ. ಅದರ ನಂತರದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಸುಮಾರು 156 ಜನ ಕನ್ನಡಕವನ್ನು ಪಡೆದು ನೇತ್ರ ಚಿಕಿತ್ಸೆಯನ್ನು ಪಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಅದರ ನಂತರದಲ್ಲಿ ಸ್ವಚ್ಛತಾ ಆಂದೋಲನ ಅಂದರೆ ಚಿಲುಮೆಕಟ್ಟೆ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಗಿಡವನ್ನು ನೆಡೋದ್ರ ಮೂಲಕ ತಾಯಿಯ ನೆನಪಿನಲ್ಲಿ ಒಂದು ಗಿಡವನ್ನು ನೆಡಬೇಕಿರತಕ್ಕಂಥ ಯೋಜನೆ. ಅದರ ನಂತರ ಇವತ್ತು ಖಾದಿ ಮತ್ತು ವಸ್ತುಗಳ ಒಂದು ಪ್ರದರ್ಶನ ಮತ್ತು ಮಾರಾಟ. ಹೀಗೆ ಬೇರೆ ಬೇರೆ ರಾಜಕೀಯ ಪಕ್ಷಗಳನ್ನು ನೋಡಿದಾಗ ಕೇವಲ ಸಮಾವೇಶಕ್ಕೋ ಅಥವಾ ಇನ್ನೊಂದು ಜಾತಿ ಸಮಾವೇಶಕ್ಕೋ ಸೀಮಿತ ಆಗ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಹೆಮ್ಮೆ ಅನ್ನಿಸ್ತಾ ಇದೆ. ಇಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಅಂತಂದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಇರತಕ್ಕಂಥ ಒಂದು ಸಂಗತಿಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ವಿಶೇಷವಾಗಿ ಇವತ್ತು ಆತ್ಮನಿರ್ಭರ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮೋದಿಯವರು ಅದಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಸ್ವದೇಶಿ ವಸ್ತುಗಳನ್ನು ಬಳಸುವುದರ ಮೂಲಕ ವೋಕಲ್ ಫಾರ್ ಲೋಕಲ್ ಹೇಳ್ತಕ್ಕಂಥ ಒಂದು ಸ್ಲೋಗನ್ನ ಅಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಬೇರೆ ಬೇರೆ ದೇಶಗಳು, ವಿಶೇಷವಾಗಿ ದೊಡ್ಡಣ್ಣ ಎನ್ನಿಸ್ಕೊಂಡಿರ್ತಕ್ಕಂಥ ಅಮೇರಿಕ, ಭಾರತದ ಮೇಲೆ ನಿರ್ಬಂಧವನ್ನು ಹೇರ್ತಕ್ಕಂಥ ಒಂದು ಸಂಕ್ರಮಣದ ಕಾಲದಲ್ಲಿ ಮೋದಿಯವರು ಕರೆಯನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಉತ್ಪನ್ನ ಆಗ್ತಕ್ಕಂಥ ವಸ್ತುಗಳನ್ನು ನಾವು ಖರೀದಿ ಮಾಡೋದ್ರ ಮೂಲಕ ನಮ್ಮ ದೇಶವನ್ನು ಬೆಳವಣಿಗೆ ಅಂತ ದೊಡ್ಡ ಮಟ್ಟದಲ್ಲಿ ಕರ್ಕೊಂಡು ಹೋಗಬೇಕು ಅಂತಕ್ಕಂಥ ನಿಟ್ಟಲ್ಲಿ ಒಂದು ದಾಪುಗಾಲನ್ನು ಇಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇವತ್ತು ಈ ಒಂದು ಖಾದಿ ವಸ್ತುಗಳ ಒಂದು ಪ್ರದರ್ಶನ ಮತ್ತು ಮಾರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮಗೆ ವಿಶೇಷವಾಗಿ ಸಹಕರಿಸಿರ್ತಕ್ಕಂಥ ಹೆಗ್ಗೋಡಿನ ಶೈಲಿಯ ಒಂದು ಅವರ ಇಡೀ ತಂಡ, ಸುಂದರ್ ಮತ್ತು ಅವರ ಇಡೀ ತಂಡ ಇವತ್ತಿಗೆ ಈಗಾಗಲೇ ಬೆಳಗಿನಿಂದಲೂ ಕೂಡ ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಸಹಕಾರವನ್ನು ಈ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು, ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಸಾಗರದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಬುಧವಾರ ಶಸ್ತ್ರಪೂಜೆಯನ್ನು ನೆರವೇರಿಸಲಾಯಿತು. ಬಜರಂಗ ದಳದ ಜಿಲ್ಲಾ ಸಂಯೋಜಕ ಸಂತೋಷ್ ಶಿವಾಜಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ, ಪ್ರಮುಖರಾದ ನವೀನ್ ಎಳವರಸಿ, ಸುನಿಲ್ ರುದ್ರಪ್ಪ, ರಾಮು ಚೌಹಾನ್, ಸೋಮು, ಪ್ರವೀಣ್, ಕೀರ್ತಿ ಬೊಮ್ಮತ್ತಿ, ಗೋಪಾಲ್, ದೀಪು, ಅರುಣ್, ಗಿರಿ, ಅಮಿತ್, ಮಂಜು, ನಿತೀಶ್, ಪರಶುರಾಮ್, ಕೃಷ್ಣ, ಅಜಿತ್, ಉಲ್ಲಾಸ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.